ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ಇದರಲ್ಲಿ ನಾನು ನಿಮಗೆ ತಿಳಿಸ್ತಾ ಇರೋದೇನಪ್ಪ ಅಂದರೆ ಕೃಷಿ ಬೆಳೆಗಳು, ಅಗ್ರಿಕಲ್ಚರಲ್ ಕ್ರಾಪ್ಸ್ ಅಂತ ತಿಳಿಸ್ತಾ ಇದ್ದೀನಿ. ಹೌದು, ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ. ಹಾಗೂ ಇದು ಅದರದ್ದು ನೆಕ್ಸ್ಟ್ ಪಾರ್ಟು, ಯಾವ್ಯಾವುದು ಉಳಿದಿರ್ತಕ್ಕಂಥ ಎಲ್ಲ ಕೃಷಿ ಬೆಳೆಗಳನ್ನು ಇಲ್ಲಿ ಕವರ್ ಮಾಡಿದ್ದೀನಿ. ಯಾವುದೇ ಸಮಯದ ವ್ಯರ್ಥವನ್ನು ಮಾಡದೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಇಲ್ಲಿ ನಾವು ನೋಡೋದಾದರೆ ನೆಲ್ಲಿಕಾಯಿ ಗಿಡ ಅಂದರೆ ಆಮ್ಲಾ ಪ್ಲಾಂಟ್ ಅಂತ ಇದೆ. ಇಲ್ಲಿ ನೀವು ನೋಡ್ಕೊಳ್ಬೋದು ಯಾವ ರೀತಿಯಾಗಿ ಕಂಡು ಬರುತ್ತೆ ಅಂದರೆ, ಇದು ನೆಲ್ಲಿಕಾಯಿ, ಇದು ಬೆಟ್ಟದ ನೆಲ್ಲಿಕಾಯಿ ಅಂತ ಕರೀತಾರಲ್ಲ, ಅದರದ್ದು ಏನು ಇಮೇಜನ್ನು ಹಾಕಿದ್ದೀನಿ. ಅದರದ್ದು ಲೀವ್ಸ್ ಯಾವ ರೀತಿಯಾಗಿ ಕಂಡು ಬರುತ್ತೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬೋದು. ಅದರದ್ದು ಇನ್ನೊಂದು ಇಮೇಜ್ ಕೂಡ ಇದೆ, ಇಲ್ಲಿ ಕೂಡ ನೋಡ್ಕೊಳ್ಬೋದು. ಈ ಇಮೇಜ್ ವೆರಿ 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 ಇಂಪಾರ್ಟೆಂಟ್. ಈ ವಿಡಿಯೋ ಏನು ಮಾಡ್ತಾ ಇದ್ದೀನಲ್ಲ, ಈ ವಿಡಿಯೋ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ವಿಡಿಯೋದಲ್ಲಿನ 2 ಇಲ್ಲ ಅಂದರೆ 3 ಪ್ಲಾಂಟ್ಸ್ಗಳು ಖಂಡಿತವಾಗಿ 100% ಆಗಿ ನಿಮಗೆ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಕಂಪ್ಲೀಟ್ ಆಗಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ಕೊಳ್ಬೋದು. ಈ ರೀತಿಯಾದಂಥ ನೆಲ್ಲಿಕಾಯಿ ಪ್ಲಾಂಟ್ ಅಥವಾ ಆಮ್ಲಾ ಪ್ಲಾಂಟನ್ನು ಕೊಡ್ತಾರೆ. ನೋಡಿ, ಇಲ್ಲಿ ಎಕ್ಸಾಮ್ನಲ್ಲಿ ಇಟ್ಟಿರ್ತಕ್ಕಂಥ ಒಂದು ಚಿತ್ರ ಇದೆ. ಇಲ್ಲಿ ಕೂಡ ನೀವು ನೋಡ್ಕೊಳ್ಬೋದು. ಇದನ್ನು ಐಡೆಂಟಿಫೈ ಮಾಡಬೇಕು. ನೀವು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕು ಅಂದರೆ, ಇಲ್ಲಿ ನೀವು ನೋಡ್ಕೊಳ್ಬೋದು. ಲೀಫನ್ನು ನೋಡಿದರೆ ನಿಮಗೆ ಗೊತ್ತಾಗತ್ತೆ. ಈ ರೀತಿಯಾಗಿ ಉದ್ದವಾಗಿ ಒಂದು ಲೀಫ್ ಇದ್ದು ಕೊನೆಗೆ ಒಂದು ಲೀಫ್ ಇದ್ದೇ ಬಿಡುತ್ತೆ. ನೋಡ್ಕೊಳ್ಬೋದು ಎಲ್ಲದರಲ್ಲೂ ಕೂಡ. ಹಾಗೂ ಸ್ವಲ್ಪ ಒಂದು ನೋಡ್ ಆದ ತಕ್ಷಣ ಇನ್ನೊಂದು ನೋಡಿಗೆ ಸ್ವಲ್ಪ ಗ್ಯಾಪ್ ಇರುತ್ತೆ ಇರುತ್ತೆ. ಅಂದರೆ ಒಂದೇ ನೋಡಿಗೆ ಈಗ 2 ಇರೋದಿಲ್ಲ. ಒಂದು ನೋಡಿರುತ್ತೆ, ನಂತರ ಗ್ಯಾಪ್ನಲ್ಲಿ ಇನ್ನೊಂದು ನೋಡು, ಮತ್ತು ಇನ್ನೊಂದು ರೀತಿಯಾಗಿದ್ದು ಈ ರೀತಿಯಾಗಿ ತೆಳ್ಳನೆಯ ಒಂದು ಎಲೆ ಇರುತ್ತೆ. ಇದನ್ನು ನೀವು ಪ್ಲಾಂಟನ್ನು ನೋಡಿದರೆ ಭಾಳ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ಅದಕ್ಕೋಸ್ಕರ ನಿಮ್ಮ ಸಮೀಪ ಎಲ್ಲಾದರೂ ಪ್ಲಾಂಟ್ ಇದ್ದರೆ ಇದನ್ನು ನೋಡ್ಕೊಂಬಿಡಿ. ನೆಕ್ಸ್ಟ್ ಆಗಿ ನಾವು ನೋಡೋದಾದರೆ ಕರಿಬೇವು, ಕರಿ ಲೀವ್ಸ್ ಅಂತ ಕರೀತಾರೆ. ಕರಿಬೇವು ಇದು ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು. ಇದನ್ನು ಕೂಡ ನೀವು ಐಡೆಂಟಿಫೈ ಮಾಡಬೇಕು. ಇದು ಈಸಿ ಆಗಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಹೆಚ್ಚಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಕರಿಬೇವು ಅನ್ನುವಂಥ ಪಾಯಿಂಟನ್ನು ಕೂಡ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಆಗಿ ಇಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳೇ, ಕರಿಮೆಣಸಿನ ಕಾಳು, ಇದನ್ನು ಕೂಡ ಕೇಳ್ಬೋದು. ಇದು ವೆರಿ 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 ಇಂಪಾರ್ಟೆಂಟ್. ಇದನ್ನು ಐಡೆಂಟಿಫೈ ಮಾಡೋದಕ್ಕೆ ಒಂದು ಈಸಿ ಆದಂಥ ಟ್ರಿಕ್ ಇದೆ. ಏನಪ್ಪ ಅಂದರೆ, ಈ ಎಲೆ ಏನಿರುತ್ತೆ ಅಲ್ಲ ಬಹಳಷ್ಟು ದಿಪ್ಪದಾಗಿ ಇರುತ್ತೆ. ಈ ಎಲೆ ಏನಿರುತ್ತೆ ಅಲ್ಲ ಬಹಳಷ್ಟು ದಿಪ್ಪದಾಗಿ ಕಂಡು ಬಂದು ಅದ್ರ ಮೇಲೆ ಗೆರೆಗಳು ಈ ರೀತಿಯಾಗಿ ದಪ್ಪವಾಗಿ ಕಂಡು ಬರುತ್ತೆ. ಸುಮಾರು ಒಂದು 5 ಗೆರೆಗಳು ಇಲ್ಲಿ ಕಂಡು ಬರುತ್ತೆ. 1 2 3 4 ಮಧ್ಯದಲ್ಲೊಂದು 5, ಈ ರೀತಿಯಾಗಿ 5 ಗೆರೆಗಳು ಈ ರೀತಿಯಾಗಿ ಕಂಡು ಬಂದು ಉದ್ದವಾಗಿ ದಿಪ್ಪದಾಗಿದ್ರೆ ಕಂಡು ಬಂದರೆ ಅದನ್ನು ಕರಿಮೆಣಸಿನ ಕಾಳು, ಬ್ಲ್ಯಾಕ್ ಪೆಪ್ಪರ್ ಅಂತಾರಲ್ಲ, ಇಲ್ಲಿ ನೀವು ನೋಡ್ಕೊಳ್ಬೋದು ಯಾವ ರೀತಿಯಾಗಿ ಕಂಡು ಬರುತ್ತೆ ಅಂತ. ಇಲ್ಲಿ ನೀವು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಯಾವ ರೀತಿಯಾಗಿ ದಟ್ಟವಾಗಿ ದಿಪ್ಪದಾಗಿರುತ್ತೆ. 1 2 3 ಇಲ್ಲೊಂದು 4 5 ನೋಡಿ, ಈ ರೀತಿಯಾಗಿ 5 ಗೆರೆಗಳು ಕಂಡು ಬಂದರೆ ಅದನ್ನು ಕರಿಮೆಣಸಿನ ಕಾಳು ಅಂತಾರೆ. ನೀವು ಇದನ್ನು ಕಟ್ ಮಾಡಿ ಕೂಡ ನೀವು ಎಲ್ಲಿ ಇಡ್ಬೋದು ಎಕ್ಸಾಮ್ನಲ್ಲಿ. ಅದಕ್ಕೋಸ್ಕರ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಹಾಗೆ ಇಲ್ಲಿ ನೆಕ್ಸ್ಟ್ ಆಗಿ ನೀವು ನೋಡೋದಾದರೆ ವಿಳ್ಳೆದೆಲೆ ಅಂದರೆ ತಿನ್ನುವಂಥ ಏನು ಎಲೆ ಇರುತ್ತೆ ಅಲ್ಲ, ಎಲೆ ಅಡಿಕೆಯನ್ನು ತಿಂತಾರಲ್ಲ, ಆ ಎಲೆ ಅಡಿಕೆ ಎಲೆ ಏನಿರುತ್ತಲ್ಲ ಅದನ್ನು ವಿಳ್ಳೆದೆಲೆ ಅಂತಾರೆ. ಇದ್ರದ್ದು ಬಳ್ಳಿ ಇರುತ್ತೆ, ಎಲೆಯ ಬಳ್ಳಿ ಇರುತ್ತೆ. ಇದನ್ನು ಕೂಡ ನಿಮಗೆ ಕೇಳ್ಬೋದು. ನೀವು ನೋಡಿರ್ಬೋದು, ಇದನ್ನು ಕೂಡ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಇಮೇಜ್ನಲ್ಲಿ ಸ್ವಲ್ಪ ಶೈನಿಯಾಗಿ ಕಾಣ್ತಾ ಇದೆ, ಅದನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಎಲೆ ಅಡಿಕೆಯನ್ನು ಏನು ಅಂಗಡಿಯಲ್ಲಿ ಇಟ್ಟಿರ್ತಾರಲ್ಲ, ಅಲ್ಲಿ ನೀವು ನೋಡಿರ್ತೀರ ಇದ್ರದ್ದು ಬಳ್ಳಿ ಇರುತ್ತೆ, ಆ ಬಳ್ಳಿಯಿಂದ ಅದನ್ನು ಮಾಡ್ತಾರೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಹಾಗೂ ನಿಮಗೆಲ್ಲರಿಗೂ ಗೊತ್ತಿರಬೇಕಾದಂತಹ ಒಂದು ಬೆಳೆ ಯಾವುದಪ್ಪ ಅಂದರೆ ಗೋಧಿ ಬೆಳೆ, ವೀಟ್ ಅಂತ ಕರೀತಾರೆ. ನೋಡಿ, ಗೋಧಿ ಯಾವ ರೀತಿಯಾಗಿ ಕಂಡು ಬರುತ್ತೆ, ಇದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿಯನ್ನು ನೀಡೋದು ನಿಮಗೆ ಬೇಕಾಗಿಲ್ಲ ಅಂತ ಹೇಳ್ತೀನಿ. ನೋಡ್ಕೊಳ್ಬೋದು ಗೋಧಿಯ ತೆನೆ ಯಾವ ರೀತಿಯಾಗಿ ಇದನ್ನು ಕಟ್ ಮಾಡಿ ಇಡ್ತಾರೆ. ಅದಕ್ಕೋಸ್ಕರ ಇದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ನೋಡಿ, ನೆಕ್ಸ್ಟ್ ಆಗಿ ನೋಡೋದಾದರೆ ವಿದ್ಯಾರ್ಥಿಗಳು, ಉದ್ದಿನ ಬೇಳೆ, ಬ್ಲ್ಯಾಕ್ ಗ್ರಾಮ್ ಪ್ಲಾಂಟ್ ಅಂತ. ಉದ್ದಿನ ಬೇಳೆ ಅಂತ ಕರೆದ್ರೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ತಿಳಿಸಿದ್ದೀನಿ ಯಾವ ರೀತಿಯಾಗಿ ಈ ಪ್ಲಾಂಟನ್ನು ಐಡೆಂಟಿಫೈ ಮಾಡಬೇಕು ಅಂತ. ನೋಡಿ, ಯಾವ ರೀತಿಯಾಗಿ ಕೈನ ಬೆರಳುಗಳು ಈ ರೀತಿಯಾಗಿ ಚಾಚಿದಾಗ ಯಾವ ರೀತಿಯಾಗಿ ಕಂಡು ಬರುತ್ತೋ ಅದೇ ರೀತಿಯಾಗಿ ಕಂಡು ಬರುತ್ತೆ ಉದ್ದಿನ ಬೇಳೆ. ಇದರಲ್ಲಿ ಉದ್ದಿನ ಬೇಳೆ ಇರುತ್ತೆ, ಉದ್ದಿನ ಕಾಳುಗಳಿರ್ತವೆ, ಅದನ್ನು ಬೇಳೆ ಮಾಡ್ತಾರೆ. ಇದನ್ನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ನೋಡ್ಕೊಳ್ಬೋದು ಕ್ಯಾಶ್ಯೂ ಟ್ರೀ ಅಂದರೆ ಗೋಡಂಬಿ ಮರ ಅಂತ ಕರೀತಾರೆ. ನೋಡಿ, ಇದರ ಏನು ಕಾಜು ಅಂತ ಕರೀತಾರೆ, ನೋಡಿ ಕಾಜು ಅಂತ ಕರೀತಾರೆ. ಅದು ಯಾವ ರೀತಿಯಾಗಿ ಇರುತ್ತೆ, ಅದರದ್ದು ಪ್ಲಾಂಟ್ ಯಾವ ರೀತಿಯಾಗಿ ಇರುತ್ತೆ ನೋಡಿ. ಇದು ಪ್ಲಾಂಟ್ಸ್ಗಳು, ಇದು ದೊಡ್ಡದಾಗಿ ಹೆಚ್ಚಿದ ತಕ್ಷಣ ಈ ರೀತಿಯಾಗಿ ಏನು ಮಾವಿನ ಮರ ಯಾವ ರೀತಿಯಾಗಿರುತ್ತಲ್ಲ
ಆ ರೀತಿಯಾಗಿ ಚಿಕ್ಕದಾಗಿ ಕುಳ್ಳದಾಗಿ ಅಲ್ಲೇ ಈ ರೀತಿಯಾಗಿ ಹರಡ್ಕೊಂಡು ಹೋಗೋ ಮೂಲಕ ಆಗಿರುತ್ತೆ. ಹಾಗೂ ಇದನ್ನ ನೋಡ್ಕೊಳ್ಬೋದು, ಇದೇ ಆ ಹಣ್ಣು ಕ್ಯಾಶ್ಯೂ ಹಣ್ಣು ಅಂತಾರಲ್ಲ ಅದೇ ಹಣ್ಣು. ಇದರ ಏನು ರಸ ಇರತ್ತಲ್ಲ ಅದರಿಂದಾನೇ ಅದನ್ನ ಫರ್ಮೆಂಟ್ ಮಾಡಿ ಅದರಿಂದಾನೇ ಏನು ಮದ್ಯಪಾನವನ್ನು ಮಾಡ್ತಾರಲ್ಲ ಅದರಿಂದಾನೇ ಅದನ್ನ ಮಾಡ್ತಾರೆ. ಹಾಗೂ ಇದನ್ನ ನೀವು ನೋಡ್ಕೊಳ್ಬಹುದು, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದನ್ನ ಕಾಜು ಅಂತ ಕರೀತಾರಲ್ಲ ಅದೇ ನೋಡಿ ಈ ಬೀಜ. ಅದನ್ನ ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು, ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಆಗಿ ಬರೋದಾದ್ರೆ ಜಾಕ್ ಫ್ರೂಟ್ ಟ್ರೀ ಅಂತ ಕರೀತಾರೆ, ಹಲಸಿನ ಮರ. ವೆರಿ 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 ಇಂಪಾರ್ಟೆಂಟ್, ಯಾಕಂದ್ರೆ ಹೋದ ವರ್ಷ ಎಕ್ಸಾಮ್ ನಲ್ಲಿ ಇದನ್ನ ಕೇಳಿದ್ರು. ಇಲ್ಲಿ ನೋಡಿ ಜಾಕ್ ಫ್ರೂಟ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ಯಾವ ರೀತಿ ಹಲಸಿನಕಾಯಿ, ಇದು ಹಲಸಿನಕಾಯಿಯ ಚಿತ್ರ ಇದೆ. ಹಾಗೂ ಅದರ ಲೀಫ್ ಅನ್ನ ನೀವು ಐಡೆಂಟಿಫೈ ಮಾಡಬೇಕು. ಹೌದು ಹೌದು ವಿದ್ಯಾರ್ಥಿಗಳೇ, ಲೀಫ್ ಅನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬಹುದು. ಇದರ ಲೀಫ್ ನ ಐಡೆಂಟಿಫೈ ಮಾಡೋದಾದ್ರೆ ಯಾವ ರೀತಿಯಾಗಿ ಕಂಡು ಬರುತ್ತಂದ್ರೆ, ಇಲ್ಲಿ ನೋಡಿ ಫ್ರಂಟ್ ನಲ್ಲಿ ಈ ರೀತಿ ಲೈನ್ಸ್ ಗಳು ಮಾತ್ರ ಕಂಡು ಬರುತ್ತೆ. ಆದ್ರೆ ಹಿಂದ್ಗಡೆ ಅದರ ಉಲ್ಟಾ ಸೈಡ್ ನಲ್ಲಿ ನೋಡಿದ್ರೆ ಆ ಏನು ಲೈನ್ಸ್ ಇರುತ್ತೆ ಅಲ್ಲ ಅವು ಈ ರೀತಿಯಾಗಿ ದಿಪ್ಪದಾಗಿ ಕಂಡು ಬರುತ್ತೆ. ಅಂದ್ರೆ ನಿಮ್ಗೆ ಟಚ್ ಮಾಡಿದ್ರೆ ನಿಮಗೆ ಕೈಗೆ ಅನುಭವ ಆಗುತ್ತೆ. ಆ ರೀತಿಯಾಗಿ ಕಂಡು ಬಂದ್ರೆ ಅದನ್ನ ಹಲಸಿನ ಟ್ರೀ ಅಂದ್ರೆ ಹಲಸಿನ ಗಿಡ ಅಂತ ನೀವು ಅದನ್ನ ತಿಳ್ಕೊಳ್ಬೇಕು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ ಇಲ್ಲಿ ನೋಡ್ಕೊಳ್ಬಹುದು ಆಲ್ಮಂಡ್ ಟ್ರೀ, ಬಾದಾಮಿ ಮರ. ನೋಡಿ ಇಲ್ಲಿ ನಾನು ಎದಕ್ಕೆ 2 ಸ್ಲೈಡ್ಗಳನ್ನ ಬಾಜು ಅಲ್ಲಿ ಇಟ್ಟಿದ್ದೇನೆ ಅಂದ್ರೆ ಇಲ್ಲಿ ನೋಡ್ಕೊಳ್ಬಹುದು, ಇದು ಬಾದಾಮಿ ಅಂತ ಕರೀತಾರೆ, ಕಾಡು ಬಾದಾಮಿ ಮರ ಕೂಡ ಅಂತಾರೆ, ಆಲ್ಮಂಡ್ ಟ್ರೀ ಅಂತಾರೆ ಇದಕ್ಕೆ. ಹಾಗೂ ಇದರ ಎಲೆ ಕೂಡ ನೀವು ನೋಡ್ಕೊಳ್ಬಹುದು. ನೋಡಿ ಅದರ ಎಲೆ ಮತ್ತು ಇದರ ಎಲೆ ಯಾವ ರೀತಿಯಾಗಿ ಸೇಮ್ ಆಗಿ ಸಿಮಿಲರ್ ಆಗಿ ಕಂಡು ಬರುತ್ತೆ. ನಿಮಗೆ ಇಲ್ಲಿ ಈ ರೀತಿ ಡಿಫ್ರೆನ್ಸ್ ಅನ್ಸ್ಬೋದು, ಆದ್ರೆ ಸಿಮಿಲರ್ ಆಗಿ ಕಂಡು ಬರುತ್ತೆ. ಅದನ್ನ ಯಾವ ರೀತಿಯಾಗಿ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂದ್ರೆ, ಇದರ ಎಲೆ ಏನಿರತ್ತೆ ಅಲ್ಲ ಈ ಆಲ್ಮಂಡ್ ಟ್ರೀ ಇದು ಬಹಳ ತೆಳ್ಳದಾಗಿರತ್ತೆ. ಒಂದು ಈ ರೀತಿಯಾಗಿ ಪೇಪರ್ನ ರೀತಿ ಬಹಳ ತೆಳ್ಳದಾಗಿರತ್ತೆ. ಹಾಗೂ ಮುಂದ್ಗಡೆ ಈ ರೀತಿಯಾಗಿ ರಫ್ ಆಗಿ ರೌಂಡ್ ಆಗಿ ಈ ರೀತಿ ಬಂದಿರುತ್ತೆ. ಆದ್ರೆ ಈ ಲೀಫ್ ಇದೆ ಅಲ್ಲ ಇದ್ರದ್ದು ನೀವು ನೋಡ್ಕೊಳ್ಬಹುದು. ನೋಡಿ ಈ ಲೀಫ್ದು ಯಾವ ರೀತಿಯಾಗಿ ಈ ರೀತಿ ಒಮ್ಮೆ ಹೋಯ್ತಂದ್ರೆ ಈ ರೀತಿಯಾಗಿ ಕಂಡು ಬರುತ್ತೆ. ಆದ್ರೆ ಆ ಲೀಫ್ ಯಾವ ರೀತಿ ಅಗಲದವಾಗಿ ಈ ರೀತಿಯಾಗಿ ಕಂಡು ಬರುತ್ತೆ. ಇಲ್ಲಿನ ಮೇಲಿನ ಏನು ಪೋರ್ಷನ್ ಇದೆಯಲ್ಲ ಇದರ ಮೂಲಕ ಐಡೆಂಟಿಫೈ ಮಾಡ್ಬೋದು. ಅದರ ಥಿಕ್ನೆಸ್ ಇರುತ್ತೆ ಅಲ್ಲ ಅದರ ಮೂಲಕ ಕೂಡ ನೀವು ಐಡೆಂಟಿಫೈ ಮಾಡ್ಕೊಳ್ಬಹುದು. ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಪ್ಲಾಂಟ್ ಗಳನ್ನ ಹಾಕಿದ್ದೀನಿ. ಇದರಲ್ಲಿ 1 ಅಥವಾ 2 ಈ ಎಕ್ಸಾಮ್ ನಲ್ಲಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಕರೆಕ್ಟ್ ಆಗಿ ಎಲ್ಲವನ್ನು ನೋಡ್ಕೊಳ್ಳಿ. ಹಾಗೂ ನೆಕ್ಸ್ಟ್ ಆಗಿ ನೀವು ನೋಡೋದಾದ್ರೆ ಇಲ್ಲಿ ನೋಡ್ಕೊಳ್ಬಹುದು ಹುಣಸೆ ಮರ. ಇದನ್ನ ಕೂಡ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇದರ ಏನು ಎಲೆ ಇರುತ್ತೆ ಅಲ್ಲ ಇದು ಎಲೆಯ ರೀತಿಯನ್ನೇ ನೀವು ನೋಡ್ಕೊಂಡು ಐಡೆಂಟಿಫೈ ಮಾಡ್ಕೊಳ್ಬಹುದು. ನೋಡಿ ಎಕ್ಸಾಮ್ ನಲ್ಲಿ ಕನ್ಫ್ಯೂಸ್ ಆಗುವಂತದ್ದು ಹಲಸಿನ ಮರ ಮತ್ತು ಏನು ಆಲ್ಮಂಡ್ ಟ್ರೀ ಅಂತ ಹೇಳಿದ್ನಲ್ಲ ಅದು, ಹಾಗೂ ಹುಣಸೆ ಮರ ಮತ್ತು ನೆಲ್ಲಿಕಾಯಿ ಮರ ಏನಿರುತ್ತೆ ಅಲ್ಲ ಅದರ ಲೀಫ್ ಗಳನ್ನ ನೀವು ಟಚ್ ಮಾಡಿ ನೋಡ್ಕೊಳ್ಬೇಕು. ಅಂದ್ರೆ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ಆಗತ್ತೆ. ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು, ಯಾಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆದಂತ ಒಂದು ಪ್ಲಾಂಟ್ ಆಗಿದೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ ಕೌಪಿ ಪ್ಲಾಂಟ್ ಅಂತ, ಅಲಸಂದಿ ಬೆಳೆ ಯಾವ ರೀತಿಯಾಗಿ ಕಂಡು ಬರುತ್ತೆ ಅಂತ ಇದನ್ನ ಕೂಡ ನೀವು ನೋಡ್ಕೊಳ್ಬಹುದು. ಇನ್ನೊಂದು ಇರ್ಬೋದು ಇಲ್ಲಿ, ನೋಡ್ಕೊಳ್ಳಿ ಇಲ್ಲಿ ಇನ್ನೊಂದು ಸ್ಲೈಡ್ ನಲ್ಲಿ ಕೂಡ ಇದೆ ನೋಡಿ. ಅಲಸಂದಿಯ ಬೆಳೆ ಯಾವ ರೀತಿಯಾಗಿ ಅಲಸಂದಿ ಕಾಳುಗಳು ಕಂಡು ಬರುತ್ತೆ. ಈ ರೀತಿಯಾಗಿ ಅಲಸಂದಿ ಕಾಳುಗಳು ನಿಮಗೆ ಕಂಡು ಬಂದ್ರೆ ಅದನ್ನ ಅಲಸಂದಿಯ ಬೆಳೆ ಅಂತ ನೀವು ತಿಳ್ಕೊಳ್ಬಹುದು. ಹಾಗೂ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಏನು ನೋಡಿರತ್ತೆ ಅಲ್ಲ ಇಲ್ಲಿ ರೆಡ್ ಕಲರ್ ಆದಂತ ಒಂದು ಪೋರ್ಷನ್ ಇರುತ್ತೆ. ಏನು ಇದು ಪ್ಲಾಂಟ್ ಇದೆ, ಎಲೆ ಇದೆಯಲ್ಲ ಎಲೆಯ ಏನು ಇಲ್ಲಿ ನೋಡಿರತ್ತೆ ಅಲ್ಲ ಇಲ್ಲಿ ಸ್ವಲ್ಪ ರೆಡ್ ಆಗಿ ಕಂಡು ಬಂದ್ರೆ ಅದನ್ನ ಕೂಡ ನೀವು ಕೌಪಿ ಅಲಸಂದಿಯ ಬೆಳೆ ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಬಹುದು. ಆ ಅಲಸಂದಿ ಗಿಡ ಎಲ್ಲ ಕೊಡುವಂತದ್ದು ಸ್ವಲ್ಪ ರೇರ್ ಅಂತ ಹೇಳ್ಬೋದು. ಆದ್ರೆ ಹುಣಸೆ ಮರ, ಹಲಸಿನ ಮರ ಹಾಗೂ ನೆಲ್ಲಿಕಾಯಿ ಮರ ಏನು ಹೇಳಿದ್ನಲ್ಲ ಆ ಎಲ್ಲ ಪ್ಲಾಂಟ್ಗಳು, ಕರಿಬೇವು ಆಗಿರ್ಬೋದು ಅಂತ ಪ್ಲಾಂಟ್ಗಳನ್ನ ಇಡುವಂಥದ್ದು ಅವರು ಹೆಚ್ಚಾಗಿ ಇಡಬಹುದು ಅಂತ ಹೇಳ್ಬೋದು. ಹಾಗೂ ಇಲ್ಲಿ ಕೂಡ ನೀವು ನೋಡ್ಕೊಳ್ಬಹುದು. ನೆಕ್ಸ್ಟ್ ಆಗಿ ನೋಡೋದಾದ್ರೆ ಕಡಲೆ ಬೆಳೆ, ಚಿಕ್ ಪಿ ಪ್ಲಾಂಟ್ ಅಂತ, ಇದನ್ನ ನಿಮ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಳ್ತೀನಿ. ಯಾಕಂದ್ರೆ ಇದನ್ನ ರಸ್ತೆ ಬದಿಯಲ್ಲಿ ಮಾರ್ತಿರ್ತಾರಲ್ಲ 10 ರೂಪಾಯಿಗೆ 20 ರೂಪಾಯಿಗೆ ಅಂತ, ಅದೇ ಇದು ಆ ಕಡಲೆ ಬೆಳೆ ಯಾವ ರೀತಿಯಾಗಿ ಇರುತ್ತೆ ಇದನ್ನ ನೀವು ನೋಡ್ಕೊಳ್ಬಹುದು. ಈಸಿ ಆದಂತ ಒಂದು ಪ್ಲಾಂಟ್ ಆಗಿದೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ ಬಟಾಣಿ ಬೆಳೆ ಪಿ ಪ್ಲಾಂಟ್ ಅಂತ ಇದೆ. ಇದನ್ನ ಕೂಡ ನೀವು ನೋಡ್ಕೊಳ್ಬಹುದು. ಯಾವ ರೀತಿಯಾಗಿ ಕಂಡು ಬರುತ್ತೆ ಅಂದ್ರೆ ವೈಟ್ ಆದಂತ ಹೂಗಳು ಕಂಡು ಬರುತ್ತೆ. ಇದು ಒಂದು ಬಳ್ಳಿ ಆಗಿರುತ್ತೆ. ಇಲ್ಲಿ ವೈಟ್ ಆದಂತ ಹೂಗಳು ಕಂಡು ಬಂದು ಅದರಲ್ಲಿ ಈ ಬಟಾಣಿ ಬೆಳೆ ಇಲ್ಲಿ ಕಾಣ್ತಾ ಇದೆ ನೋಡಿ. ಈ ಬಟಾಣಿ ಬೆಳೆ ಕಂಡು ಬಂದ್ರೆ
ಈ ರೀತಿಯಾಗಿ ನಿಮಗೆ ಕಂಡು ಬಂದರೆ ಅದನ್ನು ವಟಾಣಿ ಬೆಳೆ ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕು. ನೋಡಿ, ನಿಮಗೆ ಭಾಳಷ್ಟು ಟೈಮನ್ನು ನಾನು ವೇಸ್ಟ್ ಮಾಡ್ತಾ ಇಲ್ಲ, ಯಾಕಂದರೆ ನಿಮ್ಮದು ಪೋರ್ಷನ್ ಭಾಳ ಇದೆ. ಅದಕ್ಕೋಸ್ಕರ ಪಟ್ಪಟ್ಟಾಗಿ ಯಾವುದು ಇಂಪಾರ್ಟೆಂಟ್ ಆದಂಥ ಪ್ಲಾಂಟ್ಗಳನ್ನು ಸ್ಲೈಡ್ನ ಮೂಲಕ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಕೂಡ ನೋಡ್ಕೊಳ್ಬೋದು ಯಾವ ರೀತಿಯಾಗಿ ಕಂಡು ಬರುತ್ತೆ ಅಂತ. ಮಧ್ಯದಲ್ಲಿ ಈ ರೀತಿಯಾಗಿ ಬಳ್ಳಿ ಕಂಡು ಬಂದು ಅದರ ಸುತ್ತಿನಲ್ಲಿ ಈ ರೀತಿಯಾಗಿ ಜಿಗ್ಜ್ಯಾಕ್ನಲ್ಲಿ ಎಲೆಗಳು ಕಂಡು ಬರುತ್ತೆ. ಹಾಗೂ ಇದು ವೈಟ್ ಹಾಗೂ ಪಿಂಕ್ ಕಲರ್ ಆದಂಥ ಒಂದು ಫ್ಲವರ್ಸ್ಗಳು, ಹೂಗಳು ಇರುತ್ತೆ. ಆ ಹೂಗಳಿಂದ ಈ ಕಾಯಿಗಳು ಕಂಡು ಬರುತ್ತೆ. ಇನ್ನು ನೋಡ್ಕೊಳ್ಬೋದು ಯಾವ ರೀತಿ ಆದಂಥ ಕಾಳುಗಳು. ಹಾಗೂ ನೆಕ್ಸ್ಟ್ ಆಗಿ ನೀವು ನೋಡೋದಾದ್ರೆ ನೋಡಿ, ಹಿಂದಿನ ಸ್ಲೈಡ್ನಲ್ಲಿ ನಾನು ಏನು ಪ್ಲಾಂಟ್ ಹಾಕಿದ್ನಲ್ಲ, ಅದೇ ನೋಡಿ, ಇದು ಉದ್ದಿನ ಬೆಳೆ ಈ ರೀತಿಯಾಗಿ ಕೈಯಿನ ಬೆರಳುಗಳ ರೀತಿಯಲ್ಲಿ ಕಂಡು ಬರುತ್ತೆ. ಅದರ ಕಾಳುಗಳು ಯಾವ ರೀತಿಯಾಗಿ ಇರುತ್ತೆ ನೋಡಿ. ನಿಮಗೆ ಕಾಳುಗಳ ಬಗ್ಗೆ ಏನು ವಿಡಿಯೋ ಮಾಡಿದ್ನಲ್ಲ, ಅದರಲ್ಲಿ ನಾನು ತಿಳಿಸಿದ್ದೀನಿ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕು ಅಂತ. ನೀವು ನೋಡಿಲ್ಲ ಅಂದರೆ ಅದನ್ನು ಕೂಡ ಹೋಗಿ ನೋಡ್ಕೊಳ್ಬೋದು. ಹಾಗೂ ಗ್ರೀನ್ ಗ್ರಾಮ್ ಪ್ಲಾಂಟ್ ಅಂತ ಹೆಸರಿನ ಬೆಳೆ, ಯಾವ ರೀತಿಯಾಗಿ ಹೆಸರು ಕಾಳು ಕಂಡು ಬರುತ್ತೆ ಅದನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು. ಉದ್ದವಾಗಿ ಇರುತ್ತೆ ಹಾಗೂ ಇವುಗಳಲ್ಲಿ ಕಾಳುಗಳು ಇರುತ್ತೆ. ಈ ರೀತಿಯಾಗಿ ಕಂಡು ಬಂದರೆ ಅದನ್ನು ಹೆಸರು ಕಾಳಿನ ಪ್ಲಾಂಟ್ ಅಂತ ಕರೀತಾರೆ. ಇದನ್ನು ಕೂಡ ನೀವು ನೋಡ್ಕೊಳ್ಳಿ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಮೌತ್ ಬೀನ್ ಪ್ಲಾಂಟ್, ಮಡಿಕೆ ಬೆಳೆ ಅಂತ ತಿಳಿಸಿದ್ದಾರೆ. ನೋಡಿ, ಇಷ್ಟೆಲ್ಲ ಏನು ನೋಡಿದ್ರಲ್ಲ ಪ್ಲಾಂಟ್ಸ್ಗಳು, ಅವು ಸಿಮಿಲರ್ ಆಗಿ ಕಾಣ್ತಾ ಇತ್ತು. ಆದರೆ ಇಲ್ಲಿ ಯಾವುದೇ ರೀತಿಯಾಗಿ ಸಿಮಿಲರ್ ಆಗಿ ಕಾಣೋದಿಲ್ಲ. ಇದರ ನೋಡ್ಕೊಳ್ಬೋದು, ಇದರ ಲೀಫ್ನ ನೋಡಿಕೊಂಡು ನೀವು ಈಸಿಯಾಗಿ ಇದನ್ನು ತಿಳ್ಕೊಳ್ಬೋದು. ಈ ರೀತಿಯಾದಂಥ ವಿಚಿತ್ರವಾದಂಥ ಬೆರಳುಗಳ ರೀತಿಯಾದಂಥ ಒಂದು ಲೀಫ್, ಏಲಿಯನ್ನ ಕೈ ರೀತಿಯಾದಂಥ ಲೀಫ್ಗಳು ಕಂಡು ಬಂದರೆ ಅದನ್ನು ಮಡಿಕೆ ಬೆಳೆ, ಮಡಿಕೆ ಕಾಳು ಏನಿದೆಯಲ್ಲ, ಇಲ್ಲಿ ಪಕ್ಕದಲ್ಲಿ ಇಮೇಜ್ ಹಾಕಿದ್ದೀನಿ, ಅದರದ್ದು ಬೆಳೆ ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಬೋದು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ಆದಂಥದ್ದು ಓಟ್ಸ್ ಕ್ರಾಪ್. ಓಟ್ಸ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಇಲ್ಲಿದೆ ನೋಡಿ. ಕೆಲವರಿಗೆ ಓಟ್ಸ್ ಅಂದರೆ ಗೊತ್ತಿರೋದಿಲ್ಲ, ಅವರು ಗೂಗಲ್ನಲ್ಲಿ ಸರ್ಚ್ ಮಾಡಿ ಕೂಡ ನೋಡ್ಕೋಬೋದು. ಈ ರೀತಿಯಾಗಿ ಗಂಟೆಯ ರೀತಿಯಲ್ಲಿ ನೋಡಿ, ಎರಡು ಕಡೆ ಓಪನ್ ಆಗಿರುತ್ತೆ, ಗಂಟೆ ರೀತಿ ಎರಡು ಕಡೆ ಓಪನ್ ಆಗಿರುತ್ತೆ ನೋಡಿ, ಎರಡು ಕಡೆ ಓಪನ್ ಆಗಿರುತ್ತೆ. ಒಂದು ಗಂಟೆ ಜೋತು ಬಿದ್ದ ಹಾಗೆ ಇದ್ರೆ ಅದನ್ನು ಓಟ್ಸ್ ಕ್ರಾಪ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಇದನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳಿದ್ರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೂ ನೆಕ್ಸ್ಟ್ ಆಗಿ ಇಲ್ಲಿ ನೋಡೋದಾದರೆ, ನಾನು ವಿಡಿಯೋದನ್ನು ಸ್ಟಾರ್ಟ್ ಮಾಡಿದಾಗ ಪ್ಲೇಲಿಸ್ಟ್ನಲ್ಲಿ ಮೊದಲನೇ ವಿಡಿಯೋನು ಇತ್ತು ನೋಡಿ, ಅದರಲ್ಲಿ ಮಿಲೆಟ್ಸ್ಗಳ ಬಗ್ಗೆ ಹೇಳಿದ್ದೆ. ಆ ಮಿಲೆಟ್ಸ್ನಲ್ಲಿ ಬ್ಯಾನ್ ಯಾರ್ಡ್ ಮಿಲೆಟ್ ಅಂತ ಹೇಳಿದ್ದೆ. ಅದರದ್ದು ಇಮೇಜ್ ಕೂಡ ಅಲ್ಲಿ ಹಾಕಿದ್ದೆ. ಅದರ ಇಮೇಜ್ ಕೂಡ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಯಾವ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಚಿಕ್ಕದಾಗಿ ಆಗ್ತಾ ಹೋಗುತ್ತೆ. ಆ ಬ್ಯಾನ್ ಯಾರ್ಡ್ ಮಿಲೆಟ್ ಇದೆಯಲ್ಲ, ಅದರ ಏನು ಪ್ಲಾಂಟ್ ಇದೆಯಲ್ಲ, ಈ ರೀತಿಯಾಗಿ ಕಂಡು ಬರುತ್ತೆ. ಅದು ಯಾವುದು ಬ್ಯಾನ್ ಯಾರ್ಡ್ ಮಿಲೆಟ್ ಅಂತ ನೀವು ನೋಡೋದಾದರೆ ನೀವು ಹಿಂದಿನ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು, ಅಥವಾ ಗೂಗಲ್ನಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಹಾಗೂ ನೆಕ್ಸ್ಟ್ ಆಗಿ ಇಲ್ಲಿ ನೋಡೋದಾದರೆ ಲಿಟಲ್ ಮಿಲೆಟ್ ಅಂತ ನೋಡ್ಕೊಳ್ಳೆ. ಇಲ್ಲೇ ನೋಡ್ಕೊಳ್ಬೋದು. ಇಲ್ಲೇ ಇದೆ ನೋಡಿ, ಆ ಮಿಲೆಟ್ ಕಾಳುಗಳು ಏನಿದೆ ಅಲ್ಲ, ಇಲ್ಲೇ ಇದೆ ನೋಡಿ. ಯಾವ ರೀತಿಯಾಗಿ ಒಂದು ಕಸದ ರೀತಿ ಬಂದಿದೆ. ಆ ಮಿಲೆಟ್ ಕಾಳುಗಳು ಇಲ್ಲಿ ಈ ರೀತಿಯಾಗಿ ಕಂಡು ಬರುತ್ತೆ. ಅದಕ್ಕೆ ಲಿಟಲ್ ಆದಂಥ ಪ್ಲಾಂಟು, ಲಿಟಲ್ ಆದಂಥ ಅದಕ್ಕೆ ಮಿಲೆಟ್ಗಳು ಕಂಡು ಬಂದರೆ, ಇಲ್ಲಿ ಸೀಡ್ಸ್ಗಳು ಕಂಡು ಬಂದರೆ ಲಿಟಲ್ ಮಿಲೆಟ್ ಅಂತ ಕರೀತಾರೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ನೋಡಿ, ವಿಚಿತ್ರವಾದಂಥ ಒಂದು ಪ್ಲಾಂಟ್ ಅಂತ ಹೇಳ್ಬೋದು ನೀವು. ಇದನ್ನು ಕೋಡೋ ಮಿಲೆಟ್ ಅಂತ ಕರೀತಾರೆ. ಈ ಎಲ್ಲ ಮಿಲೆಟ್ ಸೀಡ್ಸ್ಗಳ ಬಗ್ಗೆ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದರ ಪ್ಲಾಂಟ್ಗಳ ಬಗ್ಗೆ ಇಲ್ಲಿ ಈಗ ನೀವು ನೋಡ್ಕೊಳ್ಬೋದು. ನೋಡಿ, ಯಾವ ರೀತಿಯಾಗಿ ಒಂದು ಹೆಣ್ಣು ಹುಡುಗಿಯ ಏನು ಜಡೆ ಇರುತ್ತೆ ಅಲ್ಲ, ಜಡೆಯನ್ನು ಕಟ್ತಾರಲ್ಲ, ಕೂದಲಿನ ಜಡೆ ಕಟ್ಟಿದಾಗ ಯಾವ ರೀತಿಯಾಗಿ ಕಂಡು ಬರುತ್ತೆ, ಆ ರೀತಿಯಾಗಿ ಇದು ಕಂಡು ಬಂದರೆ ನಿಮಗೆ ಕೋಡೋ ಮಿಲೆಟ್ ಅಂತ ನೀವು ತಿಳ್ಕೊಳ್ಬಹುದು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಫಾಕ್ಸ್ ಟೈಲ್ ಮಿಲೆಟ್. ಇಲ್ಲೇ ನೀವು ನೋಡ್ಕೊಳ್ಬೋದು. ಫಾಕ್ಸ್, ನರಿ, ಟೈಲ್ ಅಂದರೆ ನರಿಯ ಬಾಲ. ನೋಡಿ, ನರಿಯ ಬಾಲದ ರೀತಿಯಾಗಿ ಕಂಡು ಬರ್ತಕ್ಕಂಥ ಮಿಲೆಟ್. ಅದಕ್ಕೋಸ್ಕರನೇ ಅದಕ್ಕೆ ಫಾಕ್ಸ್ ಟೈಲ್ ಮಿಲೆಟ್ ಅಂತ ಹೆಸರು ಬಂದಿದ್ದು. ನೋಡಿ, ನರಿಯ ಬಾಲದ ರೀತಿ ಕಂಡು ಬಂದರೆ ನರಿಯ ಬಾಲದ ಮಿಲೆಟ್ ಅನ್ಬೇಕು ನೀವು, ಅಂದರೆ ಫಾಕ್ಸ್ ಟೈಲ್ ಮಿಲೆಟ್ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ನೀವು ನೋಡ್ಕೊಳ್ಬೋದು. ಇನ್ನೊಂದು ಇಮೇಜ್ ಕೂಡ ಇಲ್ಲಿ ಇದೆ. ಹಾಗೂ ನೆಕ್ಸ್ಟ್ ಆಗಿ ಇಲ್ಲಿ ನೋಡೋದಾದರೆ ನೀವು ಫಿಂಗರ್ ಮಿಲೆಟ್ ಅಂತ ಇದೆ, ಇಲ್ಲಿ ನೋಡ್ಕೊಳ್ಬೋದು. ಇದನ್ನು ರಾಗಿ ಅಂತಾರಲ್ಲ, ಆ ರಾಗಿ ಕಾಳುಗಳ ಏನು ಪ್ಲಾಂಟ್ ಇರುತ್ತೆ ಅಲ್ಲ, ಅದರ ಮೇಲ್ಗಡೆ ಈ ರೀತಿಯಾದಂಥ ಒಂದು ಕಾಯಿಗಳು ಕಂಡು ಬರುತ್ತೆ. ಇದು ಕೂಡ ಫಿಂಗರ್ನ ರೀತಿ ಇಲ್ಲಿ ನೋಡ್ಕೊಳ್ಬೋದು. ನೆಕ್ಸ್ಟ್ ಇಮೇಜ್ನಲ್ಲಿ ಫಿಂಗರ್ನ ರೀತಿ ಈ ರೀತಿಯಾಗಿ ಕಂಡು ಬಂದರೆ ಅದನ್ನು ರಾಗಿಯ ಬೆಳೆ ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕು. ಹಾಗೂ ಇದು ಬ್ರೌನ್ ಕಲರ್ನಲ್ಲಿ ಕಂಡು ಬರುತ್ತೆ. ಇದನ್ನು ಕೂಡ ಕೀಳುವಂಥ ಸಾಧ್ಯತೆ ಇದೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಆದಂಥ ಪ್ಲಾಂಟ್ ಆಗಿದೆ. ಹಾಗೂ ಇಲ್ಲಿ ನೋಡ್ಕೊಳ್ಬೋದು, ಹಸಿಯಾಗಿ ಇದ್ದಾಗ ಯಾವ ರೀತಿಯಾಗಿ ಈ ಫಿಂಗರ್ ಮಿಲೆಟ್, ರಾಗಿ ಯಾವ ರೀತಿಯಾಗಿ ಕಂಡು ಬರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನೀವು ನೋಡ್ಕೊಳ್ಬೋದು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಬಾಜ್ರಾ ಅಂತ ಬರುತ್ತೆ. ಈ ಬಾಜ್ರಾ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಒಣಗಿದಾಗ ಏನು ಕಂಡು ಬರುತ್ತೆ ಅಲ್ಲ ನೋಡಿ, ಇಲ್ಲಿ ಇದು ಹಸಿಯಾಗಿದೆ.
ಹಾಗೂ ಇದು ಒಣಗಿದಾಗ ಯಾವ ರೀತಿಯಾಗಿ ಕಂಡು ಬರುತ್ತೆ, ಇದು ಎಕ್ಸಾಮ್ನಲ್ಲಿ ಇಡ್ತಾರೆ. ಒಣಗಿದ ರೀತಿಯಾದಂಥ ಏನು ಸೀಡ್ಸ್ ಇದೆಯಲ್ಲ ಬಾಜ್ರಾ, ಇದಕ್ಕೆಲ್ಲ ಏನಿದೆಯಲ್ಲ ಮೇಲ್ಗಡೆ ಅದು ಬಾಜ್ರಾ ಸೀಡ್ಸ್ಗಳು. ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಯಾವ ರೀತಿಯಾಗಿ ಬಾಜ್ರಾ ಸೀಡ್ಸ್ಗಳನ್ನು ಐಡೆಂಟಿಫೈ ಮಾಡಬೇಕಂತ. ಆದರೆ ಅದರ ಪ್ಲಾಂಟ್ ಒಂದು ಐಸ್ ಕ್ರೀಮ್ನ ರೀತಿಯಾಗಿ ಉದ್ದವಾಗಿ ಈ ರೀತಿಯಾಗಿಯೇ ಕಂಡು ಬರುತ್ತೆ ನೋಡಿ. ಹಸಿಯಾಗಿದ್ದಾಗ ಯಾವ ರೀತಿಯಾಗಿ ಅವು ಇರುತ್ತೆ ಹಾಗೂ ಒಣಗಿದಾಗ ಯಾವ ರೀತಿಯಾಗಿರುತ್ತೆ ನೋಡಿ. ನಿಮಗೆ ಹಸಿಯಾಗಿದ್ದಾಗ ಇರುವಂಥದ್ದನ್ನು ಕೇಳೋದಿಲ್ಲ, ಈ ರೀತಿಯಾಗಿ ಒಣಗಿದಾಗ ಬರುವಂಥ ಒಂದು ಈ ರೀತಿ ಐಸ್ ಕ್ರೀಮ್ನ ರೀತಿಯಲ್ಲಿ, ಕೋನ್ ಐಸ್ ಕ್ರೀಮ್ನ ರೀತಿಯಲ್ಲಿ ಈ ರೀತಿ ಕೇಳಿದರೆ ಅದನ್ನು ನೀವು ಬಾಜ್ರಾ ಅಥವಾ ಸಜ್ಜೆ ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಪೆಡಿ ಅಥವಾ ರೈಸ್, ಭತ್ತ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಇದರ ಹೊರತಾಗಿ ಯಾವುದೇ ರೀತಿಯಾದಂಥ ಪ್ಲಾಂಟ್ಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಭತ್ತ ಯಾವ ರೀತಿಯಾಗಿ ಕಂಡು ಬರುತ್ತೆ ಅನ್ನೋದು ನೀವೆಲ್ಲ ನೋಡಿರ್ತೀರ. ಇದರ ಬಗ್ಗೆ ಏನು ಹೆಚ್ಚಿನದಾಗಿ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ, ಆದರೆ ವೆರಿ 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 ಇಂಪಾರ್ಟೆಂಟ್ ಆದಂಥ ಪ್ಲಾಂಟ್ ಅಂತ ನೀವು ಇಲ್ಲಿ ತಿಳ್ಕೊಳ್ಬೋದು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಜವಾರ್, ಜೋಳ ಅಂತ ಕರೀತಾರೆ. ಇಲ್ಲಿ ನೋಡ್ಕೊಳ್ಬೋದು ಜೋಳವನ್ನು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕು ಅಂದರೆ ಇದರ ದಂಟನ್ನು ನೋಡಿ ನೀವು ಐಡೆಂಟಿಫೈ ಮಾಡಬೇಕು ನೋಡಿ. ಜೋಳದ ಏನು ದಂಟಿರುತ್ತೆ ಅಲ್ಲ, ಬಹಳ ದಿಪ್ಪವಾಗಿ ಹಾಗೂ ಉದ್ದವಾಗಿ ಇರುತ್ತೆ. ಇಲ್ಲಿ ನೋಡ್ಕೊಳ್ಬೋದು ಯಾವ ರೀತಿಯಾಗಿ ಅದರ ಬೇರುಗಳು ಕಂಡು ಬರುತ್ತೆ. ಹಾಗೂ ಇಲ್ಲಿ ಯಾವುದೇ ರೀತಿಯಾದಂಥ ಈ ಕಲರ್ ರೀತಿಯಾಗಿ ಕಂಡು ಬರೋದಿಲ್ಲ. ನಿಮಗೆ ಬೇರೆದು ಡಿಫ್ರೆನ್ಸ್ ತೋರಿಸ್ತೀನಿ ಅಂದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಜೋಳದ ದಂಟಂತ ಇಲ್ಲಿ ಏನು ಕರೀತಾರಲ್ಲ, ಈ ಎಲೆಗಳು ಈ ರೀತಿಯಾಗಿ ಬಂದಿರುತ್ತೆ ಉದ್ದವಾಗಿ. ಹಾಗೂ ಇದು ಜೋಳದ ತೆನೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಇದನ್ನು ಕೂಡ ಅವರು ಕೇಳಬಹುದು. ಈ ರೀತಿಯಾಗಿ ತೆನೆಯನ್ನು ಕೂಡ ಇಡ್ಬೋದು ನಿಮಗೆ. ಅದನ್ನು ಜೋಳದ ತೆನೆ ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕು. ಹಾಗೂ ನೆಕ್ಸ್ಟ್ ಆಗಿ ಬರೋದಾದರೆ ಮೇಜ್ ಅಂತ ನೋಡಿ. ನಾನು ಆಗಲೇ ತಿಳಿಸಿದ್ನಲ್ಲ ಯಾವುದೇ ರೀತಿಯಾಗಿ ಕಲರ್ ಇರೋದಿಲ್ಲ ಅಂತ ನೋಡಿ. ಕಲರ್ ಏನಾದರೂ ಇಲ್ಲಿ ಕೆಳಗಡೆ ಕಂಡು ಬಂದರೆ ಇಲ್ಲಿ ನೋಡಿ ರೆಡ್ ಶೇಡ್ನಲ್ಲಿ ಈ ರೀತಿ ಕಲರ್ ರೆಡ್ ಅಥವಾ ಪಿಂಕ್ನಲ್ಲಿ ಕಲರ್ ಕಂಡು ಬಂದರೆ ಅದನ್ನು ನೀವು ಮೆಕ್ಕೆಜೋಳ, ಮೇಜ್ ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ನೋಡ್ಕೊಳ್ಳಿ ಇನ್ನೊಂದು ಇದೆ. ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಪಿಂಕ್ ಹಾಗೂ ರೆಡ್ ಕಲರ್ನಲ್ಲಿ ಶೇಡ್ ಬಂದರೆ ಅದನ್ನು ಮೆಕ್ಕೆಜೋಳ ಅಥವಾ ಮೇಜ್ ಅಂತ, ಕಾರ್ನ್ ಅಂತ ಅಂತೀವಲ್ಲ ಅದನ್ನು ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕು. ಕಲರ್ ಇರಲಿಲ್ಲ ಅಂತಂದರೆ ಅದನ್ನು ನೀವು ಜೋಳ ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕು ನೋಡಿ. ಮತ್ತೊಂದು ಇಮೇಜ್ ನೋಡಿ, ನಾನು ತೋರಿಸ್ತಕ್ಕಂಥ 3-4 ಇಮೇಜ್ ತೋರಿಸ್ದೆ. ಎಲ್ಲದರಲ್ಲೂ ಕೂಡ ಅದೇ ರೀತಿಯಾಗಿ ಈ ಕೆಳಗಡೆ ರೆಡ್ ಪೋರ್ಷನ್ ಇದೆ. ಇಲ್ಲಿ ನೋಡಿ ಒಂದು ಮೆಕ್ಕೆಜೋಳ ಕೂಡ ಆಗಿದೆ ನೋಡ್ಕೊಳ್ಬೋದು. ಇಲ್ಲಿ ಈ ರೀತಿಯಾಗಿ ಕಂಡು ಬಂದರೆ ಅದನ್ನು ಕಾರ್ನ್ ಪ್ಲಾಂಟ್ ಇರುತ್ತೆ ಅಲ್ಲ, ಸ್ವೀಟ್ ಕಾರ್ನ್ ಏನು ತಿಂತೀರಲ್ಲ ನೀವು, ಆ ಕಾರ್ನ್ದು ಪ್ಲಾಂಟ್ ಈ ರೀತಿಯಾಗಿ ಕಂಡು ಬರುತ್ತೆ.